ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಅರುಂಡಿ. ಎಣ್ಣೆ ಸಿಗ್ತಾ ಇಲ್ಲ ಅಂತ ನಮ್ಮ ಯುವಕರು ಬೆಟ್ಟ ಹತ್ತೋದು, ದೇವಸ್ಥಾನಗಳನ್ನು ಸುತ್ತೋದು, ಅನೇಕ ಹರಕೆಗಳನ್ನು ಕಟ್ಕೊಳ್ಳೋದು ಅಂತ ಪ್ರತಿನಿತ್ಯ ದೇವರ ಮೊರೆಯನ್ನು ಹೋಗ್ತಾ ಇದ್ದಾರೆ. ಆದರೆ ಈ IAS ಅಧಿಕಾರಿ ಬರೋಬ್ಬರಿ 3 ಮದುವೆ ಆಗಿದ್ದಾರೆ. ಅಸಲಿಗೆ ಇಂತಹ ಬಹುಪತ್ನಿತ್ವದ ಕಥೆಗಳನ್ನು ನೀವೆಲ್ಲರೂ ಕೂಡ ಕೇಳಿರ್ಬೋದು. ಆದರೆ ವಿಶೇಷ ಅಂದರೆ ಈ 3 ಜನ ಪತ್ನಿಯರು ಕೂಡ IAS ಅಧಿಕಾರಿಗಳು ಅನ್ನೋದು ವಿಶೇಷ. ನೋಡಿ, ನಾವು ಒಂದು ಕಡೆ ಚರ್ಚೆ ಮಾಡ್ತೀವಿ, ರೈತರನ್ನ ಒಪ್ಕೊಳ್ತಾ ಇಲ್ಲ, ಮನೇಲಿ ವರ್ಕ್ ಫ್ರಮ್ ಹೋಮ್ ಮಾಡೋರನ್ನು ಕೂಡ ಒಪ್ಕೊಳ್ತಾ ಇಲ್ಲ, ತೋಟ ಇರಬೇಕು, ಆಸ್ತಿ ಇರಬೇಕು, ಗೌರ್ನಮೆಂಟ್ ಜಾಬ್ ಇರಬೇಕು ಅಂತ. ಅಂಥದ್ರಲ್ಲಿ ಈ ಅಧಿಕಾರಿಯ ಹಣೆ ಬರ, ಅದೃಷ್ಟ ಎಲ್ಲವನ್ನ ಕೇಳಿ ಬಹಳಷ್ಟು ಮಂದಿ ಅಚ್ಚರಿ ಪಡ್ತಾ ಇದ್ದಾರೆ. ಯಾರು ಈ ಲಕ್ಕಿ ಮ್ಯಾನ್ ಅಧಿಕಾರಿ ಅನ್ನೋದೇ ಸೋಷಿಯಲ್ ಮೀಡಿಯಾದಲ್ಲಿ ಬಹುಚರ್ಚಿತ ವಿಷಯವಾಗಿದೆ. ಬನ್ನಿ ಈ ಸ್ಟೋರಿಯನ್ನು ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. IAS ಮೇಡಮ್ ಇದ್ದರೆ ಮಾತ್ರ ತಾಳಿ ಕಟ್ತೀನಿ ಅಂತಕ್ಕಂಥ IAS ಅಧಿಕಾರಿಯವರು 2 ಬಾರಿ ಡಿವೋರ್ಸ್ ಆದಮೇಲೂ ಕೂಡ 3ನೇ ಬಾರಿಗೂ ಕೂಡ ಲೇಡಿ IAS ಆಫೀಸರ್ನೇ ಒರೆಸಿದಂಥ IAS ಅಧಿಕಾರಿ ಅವಿ ಪ್ರಸಾದ್ ಜಾಕ್ಪಾಟ್ ಮೇಲೆ ಜಾಕ್ಪಾಟ್ನ ಹೊಡಿತಾ ಇದ್ದಾರೆ. ಈ IAS ಅಧಿಕಾರಿಗೆ ಅದೇನೋ ಅದೃಷ್ಟ ತಿರುಗಿಬಿಟ್ಟಿದೆ ಅಂತ ಹೇಳ್ಬೋದು. ನೋಡಿ, ಅವಿ ಪ್ರಸಾದ್ ಅವರು ಮೂಲತಃ ಉತ್ತರ ಪ್ರದೇಶದ ಸೀತಾಪುರ ಜಿಲ್ಲೆಯವರು. IAS ಅಧಿಕಾರಿ ಅವಿ ಪ್ರಸಾದ್ ಅವರು ಪ್ರಸ್ತುತ ಮಧ್ಯಪ್ರದೇಶದ ಉದ್ಯೋಗ ಖಾತರಿ ಮಂಡಳಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಂದರೆ CEO ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವಿ ಪ್ರಸಾದ್ ಉತ್ತರ ಪ್ರದೇಶದ ಹಲವಾರು ಜಿಲ್ಲೆಗಳಲ್ಲಿ ಜಿಲ್ಲಾ ಪಂಚಾಯತ್ನ CEO ಆಗೂ ಕೂಡ ಕೆಲಸ ಮಾಡಿದ್ದಾರೆ. ಜೊತೆಗೆ ಕಲೆಕ್ಟರ್ ಆಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಒಂದು ಕಡೆ ಇವರಿಗೆ ದುಡ್ಡಿನ ವ್ಯಾಮೋಹವೋ ಅಥವಾ ಈ ರೀತಿಯಾಗಿ ಬಹುಪತ್ನಿತ್ವವನ್ನು ಹೊಂದುವಂಥ ಚಾಳಿಯೋ ಗೊತ್ತಾಗ್ತಾ ಇಲ್ಲ. 2013ರಲ್ಲಿ IPSಗೆ ಆಯ್ಕೆಯಾಗುವ ಮುಖಾಂತರ UPSCಯಲ್ಲಿ ಇವರು ಉತ್ತೀರ್ಣರಾಗ್ತಾರೆ. 2014ರಲ್ಲಿ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ 13ನೇ ರ್ಯಾಂಕನ್ನು ಗಳಿಸ್ತಾರೆ. 13ನೇ ರ್ಯಾಂಕ್ ಅಂದರೆ ಅದೇನು ಅಷ್ಟು ಸುಲಭ ಸಾಧ್ಯವೂ ಕೂಡ ಅಲ್ಲ. ಬಹಳ ನಾಲೆಡ್ಜ್ನಲ್ಲೂ ಕೂಡ IQನಲ್ಲೂ ಕೂಡ ಬಹಳಷ್ಟು ಮುಂದೆ ಇದ್ದಾರೆ. ಅವರ ಪರಿಶ್ರಮಕ್ಕೆ ಸಿಕ್ಕಂಥ ಒಂದು ಒಳ್ಳೆಯ ಉತ್ತಮ ಕೆಲಸ ಅಂತ ಅಂದುಕೊಳ್ಬೋದು. ನೋಡಿ, ಅದಾದ ನಂತರ 2014ರಲ್ಲಿ IAS ಪರೀಕ್ಷೆಯಲ್ಲಿ ಅವರು 13th ರ್ಯಾಂಕನ್ನು ಪಡೆದ ಮೇಲೆ IAS ಅಧಿಕಾರಿ ಆಗ್ತಾರೆ. ಪ್ರಸಾದ್ ಅವರ ಫ್ಯಾಮಿಲಿ ಹಿನ್ನೆಲೆ ನೋಡಿ, ರಾಜಕೀಯ ಕುಟುಂಬದ ಹಿನ್ನೆಲೆ ಇವರಿಗಿದೆ. ಅವರ ತಾತ ತಂಬೇಶ್ವರ್ ಪ್ರಸಾದ್ ಅಲಿಯಾಸ್ ಬಚ್ಚಾ ಬಾಬು ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರು ಸರ್ಕಾರದಲ್ಲಿ ಸಚಿವರಾಗೂ ಕೂಡ ಸೇವೆ ಸಲ್ಲಿಸಿದಂಥವರು. ಹಾಗಾಗಿ ಬಹಳ ದೊಡ್ಡ ರಾಜಕೀಯ ಹಿನ್ನೆಲೆ ಇವರ ಕುಟುಂಬಕ್ಕಿದೆ. ಮೂಲತಃ ಉತ್ತರ ಪ್ರದೇಶದವರಾದಂಥ ಅವಿ ಪ್ರಸಾದ್ ಮೊದಲು 2014ರ ಬ್ಯಾಚ್ನ IAS ಅಧಿಕಾರಿ ರಿಜು ಬಫ್ನಾ ಅವ್ರನ್ನ ಮದುವೆ ಆಗ್ತಾರೆ. ಇದು ಮೊದಲ ಅಕೌಂಟ್ ಅಂತ ಹೇಳ್ಬೋದು. ಸ್ವಲ್ಪ ತಮಾಷೆಯಾಗಿ ಹೇಳ್ತಾ ಇದ್ದೀನಿ, ಅದನ್ನು ಉತ್ಪ್ರೇಕ್ಷೆ ಅಂತ ಅಂದುಕೊಳ್ಬಾರ್ದು. ನೋಡಿ, 2014ರಲ್ಲಿ ಅವರು IAS ಅಧಿಕಾರಿಯಾಗಿದ್ದಂಥ ರಿಜು ಬಫ್ನಾ ಅವ್ರನ್ನ ಮದುವೆ ಆಗ್ತಾರೆ. ಒಂದೇ ಮೆಂಟ್ಯಾಲಿಟಿ, ಕೆಲಸ, ಉದ್ಯೋಗ, ಜೊತೆಗೆ ಮಾತುಕತೆ, ಕಮ್ಯುನಿಕೇಷನ್, ಪ್ರೀತಿ, ಬಾಂಧವ್ಯ, ಆ ಮೆಚುರಿಟಿ ಲೆವೆಲ್ ಮ್ಯಾಚ್ ಆಗಲಿಕ್ಕೆ ಅವರ ಆಯ್ಕೆಯೂ ಕೂಡ ಅದೇ ಆಗಿರ್ಬೋದು. ಅದನ್ನೆಲ್ಲರೂ ಕೂಡ ವೆಲ್ಕಮ್ ಮಾಡಿದರು. ಆದರೆ ಈ ಸಂಬಂಧ ಹೆಚ್ಚು ಕಾಲ ಉಳಿಲೇ ಇಲ್ಲ. ಕೊನೆಯಲ್ಲಿ ಇದು ಡಿವೋರ್ಸ್ ಹಂತಕ್ಕೆ ಹೋಗ್ತು. ಜೊತೆಗೆ ಇಬ್ಬರು ಕೂಡ ಬೇರ್ಪಟ್ಟರು. ರಿಜು ಬಾಫ್ನಾ ಅವರು ಪ್ರಸ್ತುತವಾಗಿ ಶಾಜಾಪುರದ ಜಿಲ್ಲೆಯ ಕಲೆಕ್ಟರ್ ಕೂಡ ಆಗಿದ್ದಾರೆ. ಅವರು ಕೂಡ ಈಗ ಈತನ 3ನೇ ಮದುವೆಯನ್ನು ಕೂಡ ನೋಡಿ ಅಚ್ಚರಿಯೂ ಕೂಡ ಆಗಿದ್ದಾರೆ. ಇನ್ನು IAS ಅಧಿಕಾರಿ ರಿಜು ಬಫ್ನಾ ದೆಹಲಿಯಲ್ಲಿ ನಾಗರಿಕ ಸೇವೆಗಳಿಗೆ ತಯಾರಿ ನಡೆಸ್ತಾ ಇರಬೇಕಾದ್ರೆ ಇವರಿಬ್ಬರ ಭೇಟಿಯಾಗಿತ್ತಂತೆ, ಅವಿ ಪ್ರಸಾದ್ ಮತ್ತು ರಿಜು ಅವರದ್ದು. ಆರಂಭದಲ್ಲಿ ಭೇಟಿ ಪ್ರೀತಿಗೆ ಚಿಗುರುತ್ತೆ. ಪ್ರೀತಿ ನಂತರ ಮದುವೆ ಹಂತಕ್ಕೆ ಹೋಗುತ್ತೆ. ಕುಟುಂಬದವ್ರನ್ನ ಒಪ್ಪಿಸಿ ಇಬ್ಬರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಆದರೆ ಕೆಲವೇ ವರ್ಷಗಳಲ್ಲಿ ಅವರ ದಾಂಪತ್ಯ ಜೀವನ ಮುರಿದು ಬೀಳುತ್ತೆ. ಈ ದಂಪತಿ ವಿಚ್ಛೇದನವನ್ನು ಪಡೆದುಕೊಳ್ತಾರೆ. ಆದರೆ ಸದ್ಯ ವೈರಲ್ ಆಗ್ತಿರ್ತಕ್ಕಂಥ ಫೋಟೋಗಳೇ ಈ ವ್ಯಕ್ತಿಯ ಬಗ್ಗೆ ಮತ್ತೆ ಚರ್ಚೆಯನ್ನು ಹುಟ್ಟು ಹಾಕಿವೆ. ದೊಡ್ಡ ಕಾಸಿನ ಹುದ್ದೆಯ ಮೇಲೆ ಏನೀ ಮೋಹ ಅನ್ನೋ ಚರ್ಚೆಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಮುಖಾಂತರ ಜನರು ಮಾಡ್ತಾ ಇರೋದು. ನೋಡಿ, ಮೊದಲ ಬ್ರೇಕಪ್, ನಂತರ 2ನೇ ಬ್ರೇಕಪ್. ಅದು 2ನೇ ಬ್ರೇಕಪ್ ಅಂತ ಹೇಳಿಕ್ಕೆ ಬರೋದಿಲ್ಲ, ಡಿವೋರ್ಸ್. ಅದು ಪ್ರೀತಿ ಪ್ರೇಮದಲ್ಲಿದ್ದರೆ ಮನಸ್ಸು ಚೂರಾದರೆ ಅದನ್ನು ಕೂಡ ನಾವು ಬ್ರೇಕಪ್ ಅಂತಲೇ ತೆಗೆದುಕೊಳ್ಳೋಣ. 2016ನೇ ಬ್ಯಾಚ್ನ IAS ಅಧಿಕಾರಿಯಾಗಿದ್ದಂಥ ಮಿಶಾ ಸಿಂಗ್ ಅವ್ರನ್ನ ಮತ್ತೆ ಮದುವೆ ಆಗ್ತಾರೆ, 2ನೇ ಮದುವೆ ಆಗ್ತಾರೆ. ಈ ಮದುವೆಯ ನಂತರ ಸಿಂಗ್ ಅವರು ಮಧ್ಯಪ್ರದೇಶಕ್ಕೆ ತೆರಳ್ತಾರೆ. ಸುಮಾರು 4 ವರ್ಷಗಳ ನಂತರ ಅದು ಯಾಕೆ ಮತ್ತೆ ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಮೂಡುತ್ತೋ ಇಬ್ಬರು ಕೂಡ ದಂಪತಿಗಳು ಬೇರ್ಪಡ್ತಾರೆ. ಸಿಂಗ್ ಪ್ರಸ್ತುತ ರತ್ಲಂನಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. 2025ರಲ್ಲಿ ಅವರು ಕೂಡ DC ಆಗಿ ಅಧಿಕಾರವನ್ನು ವಹಿಸ್ಕೊಂಡ್ರು. ಇದೀಗ ಇವರು
ಅವಿ ಪ್ರಸಾದ್ ಅವರು 3ನೇ ವಿವಾಹ ಆಗಿದ್ದಾರೆ. ಆ ಪತ್ನಿ ಕೂಡ IAS ಅಧಿಕಾರಿ ಅನ್ನೋದೇ ಅಚ್ಚರಿಯ ವಿಷಯ. ನೋಡಿ, ವರದಿಗಳ ಪ್ರಕಾರ, ಸಿಗ್ತಾ ಇರತಕ್ಕಂಥ ಮಾಹಿತಿಗಳ ಪ್ರಕಾರ 2017 ಬ್ಯಾಚ್ನ IAS ಅಧಿಕಾರಿ ಅಂಕಿತಾ ಧಾಕ್ರೆ ಅವರನ್ನು ಫೆಬ್ರವರಿ 11, 2026 ಕುನೋದ ಹೋಟೆಲ್ನಲ್ಲಿ ಇವರು ಮದುವೆ ಆಗ್ತಾರೆ. ಇವರ ಕುಟುಂಬಕ್ಕೆ ಇದು ರೆಗ್ಯುಲರ್ ಹಾಬಿ ಆಗಿರ್ಬೋದು, ಗೊತ್ತಿಲ್ಲ, ಹವ್ಯಾಸವಾಗಿ ಹೋಗಿಬಿಟ್ಟಿದೆಯೋ ಏನೋ ಗೊತ್ತಿಲ್ಲ. ಆದರೆ ಇವರ ಬಂಧು ಬಳಗ, ಸುತ್ತಮುತ್ತಲಿನವ್ರ ಜೊತೆಗೆ ಈ ಇಬ್ಬರು ಮೊದಲ ಪತ್ನಿಯರಿಗೂ ಕೂಡ ಇದೊಂದು ರೀತಿಯಾದಂಥ ಅಚ್ಚರಿಯ ವಿಷಯವೇ ಸರಿ. ಯಾಕೆಂದರೆ ಹತ್ತಿರದ ಕುಟುಂಬದ ಸದಸ್ಯರು ಮಾತ್ರ ಹಾಜರಿದ್ದಂಥ ಮದುವೆ ಇದು. ಅಶೋಕ್ ನಗರದ ಅಂಕಿತಾ ಧಾಕ್ರೆ ಪ್ರಸ್ತುತ ರಾಜ್ಯ ಸಚಿವಾಲಯದಲ್ಲಿ ಉಪ ಕಾರ್ಯದರ್ಶಿ ಹುದ್ದೆಯನ್ನು ಹೊಂದಿದ್ದಾರೆ. ಅವರ ತಂದೆ ರವೀಂದ್ರ ಸಿಂಗ್ ಧಾಕ್ರೆ ನಿವೃತ್ತ ಆಹಾರ ಅಧಿಕಾರಿ ಮತ್ತು ಅವರು ಮಧ್ಯಪ್ರದೇಶದ ವಿವಿಧ ಜಿಲ್ಲೆಗಳಲ್ಲಿ SDM ಆಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಒಂದು ದೊಡ್ಡ ಫ್ಯಾಮಿಲಿ, ಎಲ್ಲರೂ ಕೂಡ ಉನ್ನತ ಹುದ್ದೆಗಳಲ್ಲಿ ಇರ್ತಕ್ಕಂಥವ್ರೆ. ನೋಡಿ, ಇಡೀ ದೇಶದಲ್ಲಿ ಉನ್ನತ ಹುದ್ದೆ ಅಂದರೆ ಅದು IAS ಹುದ್ದೆ, ನಿಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು. ಇನ್ನು ರಾಜ್ಯ ಆಡಳಿತದಲ್ಲಿ ಪ್ರಸಾದ್ ಅವರು ಹಲವಾರು ಪ್ರಮುಖ ಹುದ್ದೆಗಳನ್ನು ಅಲಂಕರಿಸಿದಾರಂತೆ. ಅದರಲ್ಲಿ ಜಿಲ್ಲಾ ಪಂಚಾಯತ್ CEO ಜೊತೆಗೆ ಜಿಲ್ಲಾಧಿಕಾರಿ ಮತ್ತು ಕಟ್ನಿ ಜಿಲ್ಲಾಧಿಕಾರಿಯಾಗೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ತಮ್ಮ ಅಧಿಕಾರಾವಧಿಯಲ್ಲಿ ಅಪೌಷ್ಟಿಕತೆಯನ್ನು ಪರಿಹರಿಸೋ ಗುರಿಯನ್ನು ಅವರು ಹೊಂದಿದ್ರಂತೆ. ಅದು ತುಂಬ ವ್ಯಾಪಕವಾದಂಥ ಪ್ರಶಂಸೆಗೂ ಕೂಡ ಒಳಗಾಗಿತ್ತಂತೆ. ಅದಾದ ನಂತರ ಪ್ರಸ್ತುತ ಅವರು ಮಧ್ಯಪ್ರದೇಶದಲ್ಲಿ ಉದ್ಯೋಗ ಖಾತ್ರಿ ಮಂಡಳಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಉತ್ತಮ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇರೋದು. ಇನ್ನು IAS ಅವಿ ಪ್ರಸಾದ್ ಅವರ ಲಿಂಕ್ಡ್ಇನ್ ಪ್ರೊಫೈಲ್ ಪ್ರಕಾರ ಏನೆಲ್ಲ ಅವರು ಮುಂಚೆ ಓದಿದ್ರು ಅನ್ನೋದನ್ನ ತುಂಬ ಚುಟುಕಾಗಿ ಹೇಳ್ಬಿಡ್ತೇನೆ. ನೋಡಿ, ದೆಹಲಿ ವಿಶ್ವವಿದ್ಯಾನಿಲಯದಿಂದ LLB, ಜೋಧ್ಪುರದ ರಾಷ್ಟ್ರೀಯ ಕಾನೂನು ವಿವಿಯಿಂದ MBA, ಅದು ಕೂಡ MBL ವ್ಯವಹಾರ ಕಾನೂನು ಮತ್ತು ಹಣಕಾಸು ಪದವಿ ಪಡೆದಿರೋದು. ಇನ್ನು MNREGA ಆಯುಕ್ತರು ಅಂತ ಹೇಳಿ ಈಗ ಕೇಳಿ ಬರ್ತಾರೆ. ಇನ್ನು ವಾಟರ್ ಶೆಡ್ ಮಿಷನ್ ಆ ವಿಚಾರದಲ್ಲೂ ಕೂಡ ಸಂಯೋಜಕರ ಹೆಚ್ಚುವರಿ ಜವಾಬ್ದಾರಿಯನ್ನು ಕೂಡ ಅವರು ಹೊಂದಿದ್ದರು ಅನ್ನೋದು. ಎಲ್ಲೋ ಒಂದು ಕಡೆ ಯಾಕೆ ಈ ವಿಷಯ ಚರ್ಚೆ ಆಗ್ತಿದೆ ಅಂದರೆ, ಮದುವೆ ಆಗಲಿಕ್ಕೆ ಹೆಣ್ಣು ಸಿಗ್ತಾ ಇಲ್ಲ ಅಂತ ಹೇಳಿ ಭಾಳಷ್ಟು ಗಂಡ ಹೆಕ್ಕಳು ಭಾಳ ವ್ಯಥೆಗಳನ್ನು ಪಡ್ತಾ ಇದ್ದಾರೆ. ಉತ್ತಮ ಓದು ಇದೆ, ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥ ಹುಡುಗಿಗೆ ಸೂಕ್ತ ವರ ಸಿಗ್ತಾ ಇಲ್ಲ ಅನ್ನೋದು ಕೂಡ ಭಾಳ ಪ್ರಚಲಿತದಲ್ಲಿರ್ತಕ್ಕಂಥ ಮಾತು. ಆದರೆ ಈ ರೀತಿಯಾಗಿ ಮೂರು ಮದುವೆಗಳನ್ನು ಆಗ್ತಾ ಇರೋರು ನೋಡಿದಾಗ ಎಲ್ಲೊಂದು ಕಡೆ ಅವರು ಕೂಡ ಕೊರಗೋದು ಉಂಟು, ಅದು ಪಕ್ಕಕ್ಕಿಡೋಣ. ಆದರೆ ಇವರ ಇಚ್ಛೆ ಏನು, ಉದ್ದೇಶ ಏನು ಅನ್ನೋದು ಕೂಡ ಬಹಳಷ್ಟು ಚರ್ಚೆಯ ವಿಷಯವಾಗುತ್ತೆ. ಕೇವಲ ಹಣಕಾಸು ಅಥವಾ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರೋರನ್ನೇ ನಾನು ಮದುವೆ ಆಗೋದು, IAS ಅಲ್ಲಿದ್ದವರು ಮಾತ್ರ ನನಗೆ ಮದುವೆ ಆಗೋದು ಅಂದರೆ, ಈ ದುಡ್ಡಿದ್ದವರೇ ದುಡ್ಡು ಮಾಡೋದು ಅನ್ನೋ ಮಾತುಗಳಿದೆಯಲ್ಲ, ಅದು ಯಾಕೆ ಸರಿ ಅಂತ ಅನಿಸುತ್ತೆ ಅಂದರೆ, ನೋಡಿ, IAS ಹುಡುಗಿಯೇ ಬೇಕು ಅನ್ನೋ ರೀತಿಯಾಗಿ ಪಟ್ಟು ಹಿಡಿದು ಕೂತ್ಕೊಳ್ಳೋದು ಇದು. ಇನ್ನೊಂದು ಕಡೆ ನಾನು ಆರಂಭದಲ್ಲೇ ಹೇಳಿದೆ, ಅವರ ಅಡ್ಜಸ್ಟ್ಮೆಂಟು ಜೊತೆಗೆ ಅವರ ಮನಸ್ಥಿತಿಗಳು, ಒಂದೇ ಉದ್ಯೋಗ, ಒಂದೇ ಅಧಿಕಾರ ಇದ್ದಾಗ ಅದೆಲ್ಲವೂ ಕೂಡ ಮ್ಯಾಚ್ ಆಗುತ್ತೆ ರ್ಯಾಪೋ ಅನ್ನೋ ಚರ್ಚೆಗಳು ಒಂದು ಕಡೆ. ಆದರೆ ಹುದ್ದೆಯಲ್ಲಿದ್ದವರು ಕಳ್ಳದಾರಿ ಹಿಡಿಲಿಕ್ಕೂ ಕೂಡ ಈ ಥರದೊಂದು ಸುಲಭ ಸಾಧ್ಯವಾಗುತ್ತೆ. ಯಾಕೆಂದರೆ ಒಂದೇ ಹುದ್ದೆಯಲ್ಲಿದ್ದರೆ ಅದು ಎಷ್ಟು ಸುಲಭ ಸಾಧ್ಯ ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿರುತ್ತೆ. ಇನ್ನೊಂದು ಕಡೆ ನೆಗೆಟಿವ್ ಆಗೂ ಕೂಡ ಚರ್ಚೆ ಆಗ್ತಾ ಇರೋದು, ಯಾಕೆ ಇಷ್ಟು ಬೇಗ ಸಂಬಂಧಗಳು ಅಳಿಸ್ತಾ ಇದ್ದಾವೆ ಅಂತ. 3 ಸಂಬಂಧಗಳನ್ನು ಒಬ್ಬ IAS ಅಧಿಕಾರಿ ಹೊಂದಿದ್ದಾಗ ಅವ್ರಿಗೆಲ್ಲ ರೀತಿಯಾದಂಥ ಪಾಠಗಳು ಕೂಡ ಆಗಿರುತ್ತೆ. ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಕಾಪಾಡ್ತಕ್ಕಂಥದ್ದು, ಸಂಬಂಧಗಳನ್ನು ಡೆವಲಪ್ ಮಾಡ್ತಕ್ಕಂಥದ್ದು. ಆದರೂ ಕೂಡ ಪರ್ಸ್ನಲ್ ಖಾಸಗಿ ವಿಚಾರಗಳಲ್ಲಿ ಈ ರೀತಿಯಾಗಿ ಅವರು ದಿಕ್ಕು ತಪ್ಪಿರೋದು. ಏನೇ ಇರಲಿ, ಅವರ ಪರ್ಸ್ನಲ್ ವಿಚಾರ ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ಒಳ್ಳೆಯ ಕೆಲಸಗಳು, ಉತ್ತಮ ಸೇವೆಗಳನ್ನು ಕೊಟ್ಟರೆ ಮಾತ್ರ ಸಾಕು ಅನ್ನೋದೇ ಜನರ ಅಭಿಪ್ರಾಯ. ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ.